ಸಿದ್ಧಗಂಗಾ ಮಠಕ್ಕೆ ನಿಮ್ಮ ಅಜ್ಜಿಯೂ ಬಂದಿದ್ದರು ಅಂತ ಶ್ರೀಗಳು ಹೇಳಿದ್ದಾರೆ. ರಾಹುಲ್ಗೆ ಅಜ್ಜಿಯ ಭೇಟಿಯನ್ನ ಸಿದ್ಧಗಂಗಾ ಶ್ರೀಗಳು ನೆನಪು ಮಾಡಿದ್ದಾರೆ. ಇಂದಿರಾ ಮಠಕ್ಕೆ ಭೇಟಿ ನೀಡಿದಂತಹ ಫೋಟೋವನ್ನ ರಾಹುಲ್ಗೆ ಡಾಕ್ಟರ್ ಶ್ರೀ ಶಿವಕುಮಾರ ಶ್ರೀಗಳು ನೀಡಿದ್ರು. ನೀವು ಬಂದಿದ್ದು ಖುಷಿಯಾಯಿತು ಅಂತ ಹಿರಿಯ ಶ್ರೀಗಳು ರಾಹುಲ್ ಗಾಂಧಿಗೆ ಹೇಳಿ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಇನ್ನು ಮಠಕ್ಕೆ ಸೋನಿಯಾ ಗಾಂಧಿ ಕೂಡ ಭೇಟಿ ಕೊಟ್ಟದ್ದನ್ನ ಕಿರಿಯ ಶ್ರೀಗಳು ನೆನಪು ಮಾಡಿದ್ರು. ಸ್ವಾಮೀಜಿಯವರ ಆರೋಗ್ಯವನ್ನ ವಿಚಾರಿಸಿಕೊಂಡಂತಹ ರಾಹುಲ್ ಗಾಂಧಿ ನಿಮ್ಮಿಂದ ಆಶೀರ್ವಾದ ಪಡೆದಿರುವಂತದ್ದು ಬಹಳ ಸಂತೋಷವಾಗಿದೆ ಅಂತ ಹೇಳಿದ್ದಾರೆ ಎನ್ನಲಾಗಿದೆ. ಇನ್ನು ರಾಹುಲ್ ಗಾಂಧಿ ಸ್ವಾಮೀಜಿಗಳ ಜೊತೆಗೆ ಸುಮಾರು 10 ನಿಮಿಷಗಳ ಕಾಲ ಮಾತನಾಡಿ ಉಪಹಾರ ಸೇವಿಸುವ ಇಚ್ಛೆಯನ್ನ ರಾಹುಲ್ ಗಾಂಧಿ ವ್ಯಕ್ತಪಡಿಸಿದ್ರು. ನಾನು ಮಠದಲ್ಲೇ ಉಪಹಾರ ಮಾಡ್ತೀನಿ ಅಂತ ರಾಹುಲ್ ಉಪಹಾರವನ್ನ ಸೇವಿಸಿ ಪಾಯಸ, ತರಕಾರಿ ಪಲ್ಯ, ಪರಂಗಿ ಹಾಗೂ ಹಣ್ಣನ್ನ ಸೇವನೆ ಮಾಡಿದ್ದಾರೆ. ಇನ್ನು ರಾಹುಲ್ ಉಪಹಾರ ಸೇವಿಸುವುದು ಪೂರ್ವ ನಿಗದಿ ಆಗಿರಲಿಲ್ಲ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಸಿದ್ಧಗಂಗಾ ಮಠಕ್ಕೆ ನಿಮ್ಮ ಅಜ್ಜಿಯು ಬಂದಿದ್ದರು ಅಂತ ಶ್ರೀಗಳು ಹೇಳಿದ್ದು, ರಾಹುಲ್ಗೆ ಅಜ್ಜಿಯ ಭೇಟಿಯ ನೆನಪನ್ನ ಸಿದ್ಧಗಂಗಾ ಶ್ರೀಗಳು ಮಾಡಿದ್ದಾರೆ. ಇಂದಿರಾ ಗಾಂಧಿ ಮಠಕ್ಕೆ ಭೇಟಿ ಕೊಟ್ಟಿದ್ದಂತಹ ಫೋಟೋವನ್ನ ರಾಹುಲ್ಗೆ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮಿಗಳು ನೀಡಿದ್ರು. ನೀವು ಬಂದಿದ್ದು ಖುಷಿಯಾಯಿತು ಅಂತ ಹಿರಿಯ ಶ್ರೀಗಳು ಹೇಳಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಹಾಗೆ ರಾಹುಲ್ ಗಾಂಧಿಗೆ ಅಕ್ಷತೆ ಹಾಕಿ ಶ್ರೀಗಳು ಆಶೀರ್ವಾದ ಕೂಡ ಮಾಡಿದ್ದಾರೆ. ಇನ್ನು ಇವರ ಹುಟ್ಟುಹಬ್ಬದ ಅಂಗವಾಗಿ 111 ಗುಲಾಬಿ ಹೂಗಳಿರುವಂತಹ ಗುಚ್ಛವನ್ನ ರಾಹುಲ್ ಗಾಂಧಿ ಶ್ರೀಗಳಿಗೆ ನೀಡಿದ್ರು. ನಿಮ್ಮ ಅಜ್ಜಿ ಇಂದಿರಾ ಗಾಂಧಿ ಕೂಡ ಈ ಮಠಕ್ಕೆ ಬಂದಿದ್ರು ಅನ್ನುವಂತಹ ವಿಚಾರವನ್ನ ಹಿರಿಯ ಶ್ರೀಗಳು ರಾಹುಲ್ ಗಾಂಧಿಗೆ ಹೇಳಿದ್ದಾರೆ ಅಂತ ಹೇಳಲಾಗಿದ್ದು, ಹಾಗೆ ಇಂದಿರಾ ಗಾಂಧಿ ಅವರು ಭೇಟಿ ಕೊಟ್ಟಂತಹ ಫೋಟೋವನ್ನ ರಾಹುಲ್ಗೆ ನೀಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ರಾಹುಲ್ ಗಾಂಧಿಗೆ ಅಕ್ಷತೆ ಹಾಕಿ ಶ್ರೀಗಳು ಈ ಸಂದರ್ಭ ಆಶೀರ್ವಾದ ಕೂಡ ಮಾಡಿದ್ರು. ಜೊತೆಗೆ ಸೋನಿಯಾ ಗಾಂಧಿ ಮಠಕ್ಕೆ ಭೇಟಿ ಕೊಟ್ಟಿದ್ದನ್ನ ಕೂಡ ನೆನಪು ಮಾಡಿಕೊಂಡ್ರು. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಸಿದ್ಧಗಂಗಾ ಮಠಕ್ಕೆ ರಾಹುಲ್ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಏನೇನು ಮಾತನಾಡಿದ್ರು ಶ್ರೀಗಳು? ಖಂಡಿತ ಸುಕನ್ಯಾ, ಏನಂತ ಹೇಳಿದ್ರೆ ಇಂದಿರಾ ಗಾಂಧಿ ಮಠಕ್ಕೆ ಭೇಟಿ ನೀಡಿದ್ದನ್ನ ರಾಹುಲ್ ಗಾಂಧಿಗೆ ಏನೋ ಶ್ರೀಗಳು ಹಿರಿಯ ಶ್ರೀಗಳು ನೆನಪು ಮಾಡ್ತಾರೆ. ಇಂದಿರಾ ಗಾಂಧಿ ಬಂದಂತ ವೇಳೆ ಇಲ್ಲಿಗೂ ಕೂಡ ಏನು ನಿಮ್ಮ ತಾಯಿ ಆಗಿರ್ಬೋದು ಮತ್ತೆ ನಿಮ್ಮ ಅಜ್ಜಿ ಆಗಿರ್ಬೋದು ಇಲ್ಲಿಗೆ ಭೇಟಿ ಕೊಟ್ಟಿದ್ರು ಅಂತ ಹೇಳಿ ಅವ್ರು ತುಂಬಾ ಖುಷಿಯಿಂದ ಅಂತೇಳಿ ಹೇಳಿಕೆಯನ್ನ ಕೊಡ್ತಾರೆ. ನೀವು ಕೂಡ ಬಂದಿರುವಂತದ್ದು ಖುಷಿ ಆಯ್ತು ಅಂತ ಹೇಳಿ ಶ್ರೀಗಳು ಹೇಳಿಕೆಯನ್ನ ನೀಡಿರುವಂತದ್ದು. ರಾಹುಲ್ ಗಾಂಧಿ ಅದಕ್ಕೆ ಅವರು ಕೂಡ ಏನು ನಗುಮುಗ್ಧದಿಂದನೇ ವ್ಯಕ್ತಪಡಿಸ್ತಾರೆ. ನಿಮ್ಮಿಂದ ಏನು ಆಶೀರ್ವಾದ ಪಡೆದಿರುವಂತದ್ದು ಬಹಳ ಸಂತೋಷವಾಗಿರುವಂತದ್ದು ಅಂತ ಹೇಳಿ ಸುಮಾರು 10 ನಿಮಿಷಗಳ ಕಾಲ ಏನು ಶ್ರೀಗಳ ಜೊತೆ ಮಾತನಾಡ್ತಾರೆ. ಬಳಿಕ ಏನು ಉಪಹಾರ ಕೂಡ ಇಲ್ಲೇನೆ ನಾನು ಸೇವನೆ ಮಾಡ್ತೀನಿ ಅಂತ ಹೇಳ್ತಾರೆ. ಇದಕ್ಕೋಸ್ಕರ ಮಠ ಕೂಡ ಏನು ಎಳ್ನೀರು ಮತ್ತೆ ಪಾಯಸ ಕೂಡ ವ್ಯವಸ್ಥೆ ಮಾಡ್ಕೊಂಡಿರುತ್ತದೆ. ಮತ್ತೆ ಇದ್ರ ಜೊತೆ ಡ್ರೈ ಫ್ರೂಟ್ಸ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ವ್ಯವಸ್ಥೆ ಮಾಡ್ಕೊಂಡಿರ್ತದೆ ಮಠದ ವತಿಯಿಂದ. ಆದ್ರೆ ಏನು ನನಗೆ ಈ ಎಳ್ನೀರು ಮತ್ತೆ ಡ್ರೈ ಫ್ರೂಟ್ಸ್ ಬೇಡ, ಏನೋ ನೀವೇನು ಪ್ರತಿನಿತ್ಯ ಮಕ್ಕಳಿಗೆ ನೀಡುವಂತ ಏನು ಆಹಾರವನ್ನೇ ನಾನು ಕೊಡಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಇಚ್ಛಾಶಕ್ತಿಯನ್ನು ವ್ಯಕ್ತಪಡಿಸ್ತಾರೆ. ಈ ವೇಳೆ ಮಠದ ಕಡೆಯಿಂದ ಏನು ಪಾಯಸ ಮತ್ತೆ ಏನೋ ಪಲ್ಯ ಮತ್ತೆ ಏನು ಹಣ್ಣು ಹಾಗೂ ಏನು ಪಪ್ಪಾಯನ್ನ ನೀಡ್ತಾರೆ. ಈ ವೇಳೆ ಅಲ್ಲೇ ಕೂಡ ಸುಮಾರು 15 ನಿಮಿಷಗಳ ಕಾಲ ಉಪಹಾರ ಕೂಡ ಏನು ಸೇವನೆ ಮಾಡ್ತಾರೆ. ಒಟ್ಟಾಗಿ ಏನಂತ ಹೇಳಿದ್ರೆ ಇಂದಿನ ಶ್ರೀಗಳ ಭೇಟಿ ವೇಳೆ ಎಷ್ಟು ಕೂಡ ಚರ್ಚೆ ಆಗಿದೆ ಅಂತ ಹೇಳಿ ಮಾಹಿತಿ ಇರುವಂತದ್ದು. ಪರಸ್ಪರ ಏನು ಚರ್ಚೆ ಬಳಿಕ ಇಬ್ಬರು ನಗುಮುಗ್ಧದಿಂದ ಮಾತಾಡ್ಕೊಂಡಿರುವಂತದ್ದು ಸುಕನ್ಯಾ. ಧನ್ಯವಾದ ಮಹೇಶ್.